ಅಸ್ತಮ ರೀತಿಯ ನಿರಂತರ ಕೆಮ್ಮು, ಶೀತ, ಉಸಿರಾಟದ ತೊಂದರೆಯೇ ನಿಮ್ಮ ಶ್ವಾಸಕೋಶಕ್ಕೆ ತಕ್ಷಣದ ಸಹಾಯದ ಅಗತ್ಯವಿದೆ. ನಿಮ್ಮ ಶ್ವಾಸಕೋಶದ ಸಂಪೂರ್ಣ ಪರೀಕ್ಷೆಗಾಗಿ ನಂಜಪ್ಪ ಲೈಫ್ ಕೇರ್ ನಿಮಗಾಗಿ ತಂದಿದೆ ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಯಾಕೇಜ್ಗಳು. ಬೇಸಿಕ್ ಪ್ಯಾಕೇಜ್ ಕೇವಲ 1,550 ರೂಪಾಯಿಗಳು ಮಾತ್ರ. ಪ್ರೀಮಿಯಂ ಪ್ಯಾಕೇಜ್ ಕೇವಲ 2,850 ರೂಪಾಯಿಗಳು ಮಾತ್ರ. ನಿಮ್ಮ ಶ್ವಾಸಕೋಶದ ಆರೈಕೆಗಾಗಿ ತಕ್ಷಣ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 0818226730. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮಲ್ನಾಡು ರೌಂಡ್ ಟೇಬಲ್ 266 ರಾಯಲ್ ಇಂದ್ರಪ್ರಸ್ಥ ಬಿಲ್ಡರ್ಸ್ ಮತ್ತು ನಂಜಪ್ಪ ಹಾಸ್ಪಿಟಲ್ಸ್ ವತಿಯಿಂದ ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ನಂಜಪ್ಪ ಮೈಲ್ಸ್ ಆಫ್ ಹೋಪ್ ಸೈಕಲ್ ಜಾಥಾ ಮತ್ತು ಓಟದ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ರಕ್ಷಣಾಧಿಕಾರಿಯಾದ ರಮೇಶ್ ಕುಮಾರ್, ನಂಜಪ್ಪ ಆಸ್ಪತ್ರೆ ಸಿಇಒ ಡಾಕ್ಟರ್ ಅವಿನಾಶ್, ರಾಯಲ್ ಇಂದ್ರಪ್ರಸ್ಥ ಬಿಲ್ಡರ್ಸ್ನ ಪೂರ್ವ ಪ್ರಭಾಕರ್ ಹಾಗೂ ರೌಂಡ್ ಟೇಬಲ್ ಚೇರ್ಮನ್ ಗಗನ್ ಕೋಟೆ ಅವರು ಭಾನುವಾರ ಚಾಲನೆ ನೀಡಿದರು. ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಅವಿನಾಶ್ ಅವರು, ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ಸದೃಢವಾಗಿರಲು ಪಣ ತೊಟ್ಟಿರುವ ನಂಜಪ್ಪ ಸಮೂಹ ಸಂಸ್ಥೆಗಳ ಜೊತೆಗೆ ಸಾರ್ವಜನಿಕರು ಕೈಜೋಡಿಸಿರುವುದು ಸಂತೋಷದ ವಿಷಯ. ಅಮೆರಿಕದ ಅಲ್ಟ್ರಾ ಮ್ಯಾರಥಾನ್ ರನ್ನರ್ ಡೀನ್ ಕರ್ನಾಜೆಸ್ ಅವರ ಸಾಧ್ಯವಾಗದಾಗ ಓಡಿ, ಅಗತ್ಯವಿದ್ದರೆ ನಡೆಯಿರಿ, ಅನಿವಾರ್ಯವಾದರೆ ತೆವಳಿ, ಆದರೆ ಎಂದಿಗೂ ಪ್ರಯತ್ನವನ್ನು ಬಿಟ್ಟುಕೊಡಬೇಡಿ ಎಂಬ ಸ್ಫೂರ್ತಿದಾಯಕ ಮಾತನ್ನು ನೆನಪಿಸಿದರು. ಇದೇ ವೇಳೆ ರಾಯಲ್ ಇಂದ್ರಪ್ರಸ್ಥ ಬಿಲ್ಡರ್ಸ್ನ ಪೂರ್ವ ಪ್ರಭಾಕರ್ ಮಾತನಾಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ನಾವು ಸಮಾಜದಿಂದ ಗಳಿಸಿದ್ದನ್ನು ಸಮಾಜಕ್ಕೆ ಅರ್ಪಿಸಬೇಕು ಎಂಬ ಉದ್ದೇಶದಿಂದ CSR ಚಟುವಟಿಕೆಯಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಿದ್ದೇವೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಗುರಿಯಿದ್ದವರು ಮ್ಯಾರಥಾನ್ ಓಡುತ್ತಾರೆ ಎಂದರು. ವಿವಿಧ ವಿಭಾಗಗಳಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ 500ಕ್ಕೂ ಹೆಚ್ಚು ಸ್ಪರ್ಧಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಸಮಾಜ ಸೇವಾ ಉದ್ದೇಶ ಹೊಂದಿರುವ ಮಲ್ನಾಡ್ ರೌಂಡ್ ಟೇಬಲ್ 266 ಸಂಸ್ಥೆಯು ಜಿಲ್ಲೆಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಗ್ರಹವಾದ ನಿಧಿಯಿಂದ ಸರ್ಕಾರಿ ಶಾಲೆಗಳಿಗೆ ಕೊಠಡಿ ಹಾಗೂ ಶೌಚಾಲಯಗಳನ್ನು ನಿರ್ಮಿಸಿಕೊಡುತ್ತಿದೆ. ವಿಜೇತರಿಗೆ ಶಿವಮೊಗ್ಗದ ಬಿಇಒ ರಮೇಶ್ ಕುಮಾರ್, ಡಾಕ್ಟರ್ ರವೀಶ್ ಕೆಆರ್, ಡಾಕ್ಟರ್ ಶುಭ್ರತಾ, ಡಾಕ್ಟರ್ ಕುಮಾರ್ ಎಂಎಂ ಸೇರಿದಂತೆ ಹಲವಾರು ಗಣ್ಯರು ಬಹುಮಾನ ವಿತರಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಹೇಗಿತ್ತು ಮ್ಯಾರಥಾನ್ ಮತ್ತು ಭಾಗವಹಿಸಿದವರು ಏನಂದ್ರು ಅಂತ ಕೇಳೋಣ ಬನ್ನಿ. ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಬಲರಾಮರ ರಥಯಾತ್ರೆ ಮಹೋತ್ಸವ ಇದೇ ಜನವರಿ 24, 2026 ಮಧ್ಯಾಹ್ನ 3 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಆವರಣದಿಂದ ಉತ್ತರ ಪ್ರದೇಶ ಮಥುರಾದ ಇಸ್ಕಾನ್ ಗೋವರ್ಧನ ಅಧ್ಯಕ್ಷರಾದ ಪರಮಪೂಜ್ಯ ಅಸಿತ ಕೃಷ್ಣಸ್ವಾಮಿಯವರು ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆಯು ಮಧ್ಯಾಹ್ನ 3:30ಕ್ಕೆ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ, ನೆಹರು ರಸ್ತೆ, ಗೋಪಿ ವೃತ್ತ, ದುರ್ಗಿಗುಡಿ ಮುಖ್ಯ ರಸ್ತೆ, ಜೈಲ್ ಸರ್ಕಲ್, ಕುವೆಂಪು ರಸ್ತೆ, ಶಿವಮೂರ್ತಿ ಸರ್ಕಲ್, ಮಹಾವೀರ ವೃತ್ತ ಮೂಲಕ NES ಮೈದಾನ ತಲುಪಲಿದೆ. ಸಂಜೆ 6:30ಕ್ಕೆ NES ಮೈದಾನದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು, ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆ, ಪ್ರವಚನ, ವೈಭವಪೂರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈಭವ ಆರತಿ, ನಂತರ ಮಹಾಪ್ರಸಾದ ವಿತರಣೆಯಾಗಲಿದೆ. ತಮ್ಮೆಲ್ಲರಿಗೂ ಕೂಡ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆಗೆ ಭಕ್ತಿಪೂರ್ವಕವಾದ ಸ್ವಾಗತ. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ನಂಜಪ್ಪ ಹಾಸ್ಪಿಟ್ಲು ಮತ್ತು ಶಿವಮೊಗ್ಗ ಟೇಬ್ಲರ್ಸ್ ಕಡೆಯಿಂದ ಒಂದು ಮೈಲ್ಸ್ ಆಫ್ ನಂಜಪ್ಪ ಅಂತ ಹೇಳ್ಬಿಟ್ಟು, ಮೈಲ್ಸ್ ಆಫ್ ಹೋಪ್ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ಮಾಡಿದ್ದಾರೆ. ಸ್ಪೆಷಲಿ ರನ್ನರ್ಸ್ ಮತ್ತು ಸೈಕ್ಲಿಸ್ಟ್ಗಳಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಜಸ್ಟ್ ಕೀಪ್ ಆನ್ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇನಿಷಿಯೇಟಿವು ನಂಜಪ್ಪ ಹಾಸ್ಪಿಟ್ಲು ಮತ್ತು ಟೇಬ್ಲರ್ಸ್ ಕಡೆಯಿಂದ. ಇವತ್ತಿನ ರೈಡು ಸ್ಪೆಷಲಿ ಪುರ್ದಾಳ್ ರೋಡು, ನಾವು ಸಿಟಿಲೆಲ್ಲ ಓಡಿಸ್ತಾ ಇರ್ತೀವಿ ಸೈಕಲ್ ಅಂತ ಹೇಳ್ಬಿಟ್ಟು, ಇದು ಯಾವುದೇ ರೀತಿ ಟ್ರಾಫಿಕ್ ಇಲ್ದಲೆ ಒಂದು ಕಾಡು ಮಧ್ಯದಲ್ಲಿ ನಮಗೆ ಶಿವಮೊಗ್ಗದಲ್ಲಿ ನಿಯರೆಸ್ಟು ನಮಗೆ ಫಾರೆಸ್ಟ್ ಏರಿಯಾ ಅಂತ ಬಂದರೆ ಇದು ಪುರ್ದಾಳ್ ಏರಿಯಾ ಅಂತಲೇ ಆಗುತ್ತೆ. ಸೊ ಇದರಲ್ಲಿ ಒಂದು ಒಳ್ಳೆ ಎಲಿವೇಷನ್ನು ನಮಗೆ ಸ್ಪೆಷಲಿ ಈ ಸೈಕ್ಲಿಂಗಲ್ಲಿ ಒಳ್ಳೆ ಎಲಿವೇಷನ್ ಸಿಕ್ಕಿ ನಮಗೆ ಅದು ಒಳ್ಳೆ ರೀತಿಯಲ್ಲಿ ಓಡಿಸ್ಕೊಂಡು ಬಂದಿದ್ದೀವಿ.
ಸೊ ನಾವೆಲ್ಲರೂ 6 ಜನನೂ ಒಳ್ಳೆಯ ರೀತಿಯಲ್ಲಿ ಒಂದು ಕಾಂಪಿಟೇಟಿವ್ ಆಗಿ ಹಿಂದಿಂದನೇ ಓಡಿಸ್ಕೊಂಡು ಬಂದಿರೋದು ಒಂಥರ ಖುಷಿ ವಿಚಾರ. ಸೊ ಇದೇ ಥರ ಈ ಹೆಲ್ತ್ ಫಿಟ್ನೆಸ್ ಬಗ್ಗೆ ಹೆಂಗೆ ಕಾಂಪಿಟೇಷನ್ ಇದೆ, ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಈ ಥರ ಈವೆಂಟ್ಗಳು ಅಕೇಶ್ನಲಿ ಮಾಡ್ತಾ. ಸಂಡೇ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ ಇಲ್ಲಿ ನಂಜಪ್ಪ ಹಾಸ್ಪಿಟಲಲ್ಲಿ. ಶಿವಮೊಗ್ಗ ಮಲ್ನಾಡ್ ರೌಂಡ್ ಟೇಬಲ್ 266 ಹಾಗೂ ರಾಯಲ್ ಇಂದ್ರಪ್ರಸ್ಥ ಬಿಲ್ಡರ್ಸ್ ಅವರು ಒಂದು ಮ್ಯಾರಥಾನ್ ಇವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಮ್ಯಾರಥಾನ್ ಇವೆಂಟ್ ಆರ್ಗನೈಸ್ ಮಾಡಿರುವಂಥ ಉದ್ದೇಶ ಏನು ಅಂತಂದರೆ ಯಂಗ್ಸ್ಟರ್ಸ್ ಕೂಡ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಅವರು ಯಾವಾಗಲೂ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಅನ್ನೋದನ್ನು ಇಟ್ಕೊಳ್ಳೋರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ವರ್ಲ್ಡಲ್ಲಿ ಕೇವಲ 2% ಆ್ಯಂಡ್ ಬಿಲೋ ಪಾಪ್ಯುಲೇಷನ್ ರನ್ನಿಂಗನ್ನು ಮಾಡುತ್ತೆ. ನಮ್ಮ ದೇಶದ ಸ್ಪೋರ್ಟ್ಸ್ ಬಂದು ಹಾಕಿ ಇರುತ್ತೆ, ಬಟ್ ನಾವು ಜಾಸ್ತಿ ಕ್ರಿಕೆಟಿಗೇನೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಹೀಗೇನೆ ವರ್ಷ ಅಂದರೆ ತಿಂಗಳು ಅದು ನಮ್ಮಲ್ಲಿ ಅಥ್ಲೆಟಿಕ್ಸ್ ಬಗ್ಗೆ ಮೋಟಿವೇಶನನ್ನು ಮಾಡಬೇಕು ಅಂತಂದರೆ ಇಂಥ ಒಂದು ಮ್ಯಾರಥಾನ್ ಕಾಂಪಿಟೇಷನ್ಸ್ಗಳು ಆರ್ಗನೈಸ್ ಆಗಬೇಕಾಗತ್ತೆ. ಅಂದರೆ ಇವತ್ತು ಅಷ್ಟೇ ಅಂದರೆ ಶಿವಮೊಗ್ಗದ ಜನತೆ ಸಾಕಷ್ಟು ಪಾಪ್ಯುಲೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆದ್ರೂ ನಮ್ಮ ಒಂದು ಶಿವಮೊಗ್ಗ ಪಾಪ್ಯುಲೇಷನನ್ನು ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಅನಿಸುತ್ತೆ. ಅಂದರೆ ಇವತ್ತಿನ ದಿನ 3K ಆಮೇಲೆ 6K ಹಾಗೂ 12K ಇವೆಂಟ್ಸ್ಗಳು ಆರ್ಗನೈಸ್ ಮಾಡಿದರು. ಏಜಿನ ಕ್ಯಾಟಗರಿನಲ್ಲೂ ಕೂಡ ಆರ್ಗನೈಸ್ ಮಾಡಿದರು. ಸೊ ನಾವು ಅಂದರೆ ಮಂತ್ಲಿ ಅಥವಾ ನೀವು ವರ್ಷ ನೀವು ಹೀಗೇನೇ ಆರ್ಗನೈಸ್ ಮಾಡಿದ್ರೆ ಮುಂದೆ ಬರುವಂಥ ಯಂಗ್ಸ್ಟರ್ ಅಥ್ಲೀಟ್ಸಿಗೆ ಇದು ಒಂದು ಇನ್ಸ್ಪೈರ್ ಆಗುತ್ತೆ.